ಇವತ್ತಿನ ರೆಸಿಪಿ ಕುಸುಬಿ ಬಾಜಿ. ಬಹಳ ಟೇಸ್ಟಿಯಾಗಿದೆ. ಟೇಸ್ಟಿ ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಸಹ ಬಹಳ ಒಳ್ಳೆಯದು. ಅದು ಹೇಗೆ ಮಾಡಿದೆ ಅಂತ ಒಂದು ಸಾರಿ ನೋಡ್ಕೊಂಬಿಡುವ. ನಾನು ಕುಸುಬಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು 2 ಕಟ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಸೋಸ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಡುವ. ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡ್ಬಿಡುವ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದನ್ನು ಈಗ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕಾಗ್ತದೆ. ಈಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು 2 ಆನಿಯನ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ. ಒಂದು 4ರಿಂದ 5 ಎಳೆಯಷ್ಟೇ ಹಾಕ್ಕೊಂಡಿದ್ದೀನಿ. ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಚೆನ್ನಾಗಿ ಸ್ಮೆಲ್ ಬರ್ತದೆ ಕರಿಬೇವು ಫ್ರೈ ಮಾಡಿದ ಮೇಲೆ. ಮತ್ತು ಆನಿಯನ್ ಸಹ ಟ್ರಾನ್ಸ್ಪರೆಂಟ್ ಆಗ್ತದೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳುವ. ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತದೆ ಖಾರ. ಇಲ್ಲಿ ನಾನು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಎಲ್ಲ ಸೇರಿಸಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ಈಗ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗ್ತದೆ. ಹಾಗೆ ಸ್ವಲ್ಪ ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಹಿಂಗೆ ಆಗೋದ್ರಿಂದ. ಅಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಎಲ್ಲ ಪ್ರತಿಯೊಂದು ಅಡುಗೆಯಲ್ಲಿಯೂ ನಾವು ಸಾಂಬಾರಿಗೆ ಹಿಂಗೆ ಹಾಕೊಳ್ಳೋದ್ರಿಂದ ಟೇಸ್ಟಿಯಾಗಿಯೂ ಇರ್ತದೆ, ಆರೋಗ್ಯಕ್ಕೂ ಸಹ ಉತ್ತಮವಾಗಿರ್ತದೆ. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಫ್ರೈ ಮಾಡಿಕೊಳ್ಳುವ. ಅರಿಶಿನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೇಂಜಸ್ ಇರ್ತದೆ. ಹಾಗೆ ಕಚ್ಚಾ ಇದ್ದರೆ ಅದಷ್ಟು ಟೇಸ್ಟ್ ಕೊಡೋದಿಲ್ಲ ಅರಿಶಿನ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಬೇಳೆ ಹಾಕ್ಕೊಂಡಿದ್ದೀನಿ, ತೊಗರಿಬೇಳೆ. ಇದು ಒಂದು 80% ಅಷ್ಟು ಕುದ್ದಿದೆ ಬೇಳೆ. ಅಷ್ಟು ಕುದ್ರೆ ಸಾಕಾಗ್ತದೆ. ಇದರಲ್ಲಿ ಹಾಕ್ಕೊಟ್ಟು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ತಾ ಬನ್ನಿ. ಈ ರೀತಿ ಫ್ರೈ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಹಿಡ್ಕೊಂಡ್ಮೇಲೆ ಉಪ್ಪು ಖಾರ ಇದರಲ್ಲಿ ನಾವೀಗ ಸೊಪ್ಪೇನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡ್ಬಿಡುವ. ಇದು ಜಾಸ್ತಿ ಆಗ್ತದೆ ಸೊಪ್ಪು, ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸೊಪ್ಪು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಅಂದರೆ ಅದು ಉಗಿಗೆ ಸ್ವಲ್ಪ ಮೆತ್ತಗಾಗ್ತದೆ. ಆಮೇಲೆ ಮತ್ತು ಉಳಿದಿದ್ದು ಇನ್ನೊಂದು ಸ್ವಲ್ಪ ಸೊಪ್ಪೇನಿದೆಯಲ್ಲ ಅದು ಹಾಕ್ಕೊಳ್ಳಿಕ್ಕೆ ನಮಗೆ ಜಾಗ ಸಾಲ್ತದಂತ ನಾನೀಗ ಅರ್ಧ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ರೀತಿಯಾಗಿ ಮೆತ್ತಗಾಗ್ಬಿಟ್ಟಿದೆ ಸೊಪ್ಪೆಲ್ಲ. ಈ ರೀತಿ ಚೆನ್ನಾಗಿ ಮೆತ್ತಗಾದ್ಮೇಲೆ ಉಳಿದಿದ್ದು ಇನ್ನೊಂದು ಸ್ವಲ್ಪ ಸೊಪ್ಪಿದೆಯಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಜಾಸ್ತಿ ಏನು ಬಾಯ್ಲ್ ಮಾಡೋದು ಬೇಡ. 2ರಿಂದ 3 ನಿಮಿಷ ಅಷ್ಟು ಬಾಯ್ಲ್ ಮಾಡಿದರೆ ಸಾಕಾಗ್ತದೆ ಸೊಪ್ಪು. ಆಲ್ರೆಡಿ ನಮ್ಮದು ಬೇಳೆ ಎಲ್ಲ ಕುದ್ದಿದೆ ಒಂದು 80%. ಹೀಗೆ ಸೊಪ್ಪಷ್ಟು ಬಾಯ್ಲ್ ಮಾಡಿದರೆ ಸಾಕಾಗ್ತದೆ. ಈ ರೀತಿಯಾಗಿ ಒಂದು 2ರಿಂದ 3 ನಿಮಿಷ ಇಷ್ಟು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಇದು ತಿನ್ನಲಿಕ್ಕೆ ಅಷ್ಟೇ ಟೇಸ್ಟಿ ಅಲ್ಲ, ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಇದನ್ನು ನಾವು ರೋಟಿ, ಚಪಾತಿ, ರೈಸಲ್ಲಿ ತಿನ್ಬೋದು. ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ಇದನ್ನು ನಾವು ಬಾಜಿ ಮಾಡಿ ತಿನ್ನಬೇಕಂತೇನಿಲ್ಲ. ನಮ್ಮ ಹಳ್ಳಿ ಸೈಡೆಲ್ಲ ಇದನ್ನು ಹಸಿದಿನೇ ಸೊಪ್ಪನ್ನ ತರಕಾರಿ ನಾವೆಲ್ಲ ಹೇಗೆ ತಿಂತೀವಲ್ಲ, ಮೂಲಂಗಿ ಎಲ್ಲ, ಅದೇ ರೀತಿಯಾಗಿ ಈ ಸೊಪ್ಪನ್ನು ಸಹ ರೋಟಿ ಜೊತೆ ತಿಂತಾರೆ. ಇದರಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ನಾನು ಕೊಬ್ಬರಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಲ್ಲ ಬಾಯಲ್ಲಿ ಸ್ವಲ್ಪ ಸಿಗ್ತದಲ್ಲ ಸೊಪ್ಪಿನ ಜೊತೆ, ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ಕೊಬ್ಬರಿ ಹಾಕ್ಕೊಳ್ಳೋದನ್ನು ನಾವು ತಿನ್ಬೋದು. ಈ ರೀತಿ ಕೊಬ್ಬರಿ ಹಾಕೊಳ್ಳೋದ್ರಿಂದ ಭಾಳ ಟೇಸ್ಟಿಯಾಗಿ ಬಾಜಿ ಎಲ್ಲ ಬೇರೆ ಥರದ ಟೇಸ್ಟ್ ಕೊಡ್ತದೆ. ಈ ರೀತಿಯಾದ ಆರೋಗ್ಯಕರವಾದ ಹಾಗೆ ರುಚಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವಂಥವರು ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹೊಸ ವಿಷಯದೊಂದಿಗೆ, ಹೊಸ ರುಚಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು.